ಆ ಸತ್ತವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಸೌಜನ್ಯ ನಮ್ಮ ಮನೆ ಮಗಳು, ಅವಳಿಗಾಗಿ ನಾವು ಹೋರಾಟಕ್ಕೆ ಯಾವಾಗಲೂ ಸಿದ್ಧವಿರಬೇಕು. ಏನು SIT ತನಿಖೆ ಆಗ್ತಾ ಇದೆ ಅದು ನ್ಯಾಯಯುತವಾಗಿ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು, ಮತ್ತು ಸಮಗ್ರ ತನಿಖೆಯನ್ನು ಮಾಡಬೇಕು. ವಿಚಲಿತರಾಗ್ತೇವೆ, ಹಿಂದೆ ಸರಿಯುತ್ತೇವೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ಕಲ್ಪನೆ. ಈ ಆಂದೋಲನ ನಿಲ್ಲುವುದಿಲ್ಲ, ಖಂಡಿತವಾಗಿಯೂ ಇದು ಮುಂದೆ ನಾವು ತಕೊಂಡು ಹೋಗ್ತೇವೆ. ಡಿಸೆಂಬರ್ 16 ಏನು ಮಹಿಳಾ ಸಮಾವೇಶ ಇದೆ, ಇದನ್ನು ಕ್ಯಾನ್ಸಲ್ ಮಾಡಬೇಕು, ಇದು ನಡೀಬಾರ್ದು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಸುಳ್ಳು ಎಲ್ಲ ಹಬ್ಬಿಸ್ತಾ ಇದ್ದಾರೆ. ಆದರೆ ಇದು ನಡೀಲೇಬೇಕು, ಇದು ಸರ್ಕಾರಕ್ಕೆ ಮುಟ್ಟಬೇಕು. ನಮಗೆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಆ ಸತ್ತವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. SIT ತನಿಖೆ ಬಲವಾಗಿ ಇನ್ನೂ ಅದನ್ನು SIT ಮಾಡಬೇಕಾಗಿದೆ, ತನಿಖೆ ಮಾಡಬೇಕಾಗಿದೆ. ಎಲ್ರಿಗೂ ನ್ಯಾಯ ಸಿಗುವ ಹಾಗೆ ಮಾಡಬೇಕಾಗಿದೆ. ಈ ಆಂದೋಲನ ನಿಲ್ಲುವುದಿಲ್ಲ, ಖಂಡಿತವಾಗಿಯೂ ಇದು ಮುಂದೆ ನಾವು ತಕೊಂಡು ಹೋಗ್ತೇವೆ. ನಾಡಿದ್ದು ಮಂಗಳವಾರ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶ ನಡೆಯಲಿದೆ. ನಾವು ಉಡುಪಿ ಜಿಲ್ಲೆಯಿಂದ ಎಲ್ಲರೂ ಹೋಗ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಆದಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ. ನಾವು ಸೌಜನ್ಯ ನಮ್ಮ ಮನೆ ಮಗಳು, ಅವಳಿಗಾಗಿ ನಾವು ಹೋರಾಟಕ್ಕೆ ಯಾವಾಗಲೂ ಸಿದ್ಧವಿರಬೇಕು. ಏನೇ ಹೋರಾಟ ಇದ್ದರೂ ನಮ್ಮ ಸಂಘಟನೆಯಿಂದ ತುಂಬ ಬೆಂಬಲವಿದೆ ಈ ಹೋರಾಟಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯಾಯ ಸಮಾವೇಶ ಏನು ಇವತ್ತು ಎಷ್ಟು ಒಂದು ಪರಿಣಾಮಕಾರಿಯಾಗಿದೆ ಅಂತೇಳಿದರೆ, ನಾವು ಯಾರನ್ನೂ ಇಲ್ಲಿ ಆರೋಪಿಗಳು ಅಂತ ಹೇಳಿಲ್ಲ ಅಥವಾ ಯಾರನ್ನು ಕೂಡ ಒಂದು ಗುರಿಯಾಗಿಸಿಕೊಂಡು ಮಾಡದಿದ್ದರೂ ಆರೋಪಿಗಳ ಒಂದು ಯಾರು ಅನ್ನೋದನ್ನು ಅವರೇ ಹೇಳಿದಾಗೆ, ಅವರೇ ಒಂದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲುಮುಟ್ಟಿ ನೋಡಿಕೊಂಡಾಗೆ ಅವರ ಕಡೆಯಿಂದ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಉಂಟು. ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಅಂತೇಳಿದರೆ, ಮಹಿಳೆಯರ ಪೋಸ್ಟರ್ಗಳು ಬಂದಾಗ ಮತ್ತು ಮಹಿಳೆಯರ ವಿಡಿಯೋಗಳು ಬಂದಾಗ ಅದನ್ನು ವಿಕೃತವಾಗಿ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಿ ಮತ್ತು ಅದಕ್ಕೆ ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಡುತ್ತಾ ಮಹಿಳೆಯರನ್ನು ಒಂದು ತೇಜೋವಧೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಇದರಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದೇವೆ, ನಾವು ಯಾರು ಕೂಡ ಇಂಥದ್ದಕ್ಕೆ ವಿಚಲಿತರಾಗುವಂಥ ಮಹಿಳೆಯರಲ್ಲ. ಯಾಕೆಂದರೆ ನಾವು ಇದನ್ನು ನೋಡ್ತಾ ಬಂದವರು, ಹೋರಾಟ ಅಂತ ಮೇಲೆ ಇದನ್ನೆಲ್ಲ ನೋಡಿಕೊಂಡೇ ಬಂದವರು. ನಾವು ಯಾರು ಇದರಿಂದ ವಿಚಲಿತರಾಗ್ತೇವೆ, ಹಿಂದೆ ಸರಿಯುತ್ತೇವೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ಕಲ್ಪನೆ. ನಾವು ಯಾರು ಕೂಡ ಅಂಥದ್ದಾಗುವುದಿಲ್ಲ. ಮತ್ತು ಒಂದು ನಾನು ಹೇಳಬೇಕಾದ್ರೆ, ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೊಂದವರು ಯಾರು ಅನ್ನುವಂಥ ಏನು ಅಭಿಯಾನ ಪ್ರಾರಂಭ ಆಗಿದೆ, ಅವತ್ತಿನಿಂದಲೇ ಸಂಚಲನ ಸೃಷ್ಟಿಯಾಗಿದೆ. ಇದೀಗ ಬೆಳ್ತಂಗಡಿಯಲ್ಲಿ ಏನು ನಡೀತಾ ಇದೆ, ಅದರಿಂದಾಗಿ ಇಡೀ ರಾಜ್ಯದ ಮಹಿಳೆಯರಲ್ಲಿ ಒಂದು ನಾವು ಕೂಡ ಭಾಗವಹಿಸಬೇಕು, ನಾವು ಕೂಡ ಇದರಲ್ಲಿ ಇರಬೇಕು, ನ್ಯಾಯ ಕೇಳುವ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥ ಒಂದು ಆಶೆಯಿಂದ ಎಲ್ಲ ಮಹಿಳೆಯರು ಹೊರಟಿದ್ದಾರೆ. ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ಮತ್ತು ನಮಗೆ ಭಾಳ ಒಂದು ನಿರೀಕ್ಷೆ ಇದೆ. ಇದು ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಆಗ್ತದೆ. ಖಂಡಿತವಾಗಿಯೂ ನಮ್ಮ ಏನು ಮುಟ್ಟಬೇಕಾ, ಎಲ್ಲಿಗೆ ಮುಟ್ಟಬೇಕಾ ಅದು ಅಲ್ಲಿಗೆ ಖಂಡಿತವಾಗಿಯೂ ಮುಟ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಣ್ಮಕ್ಳ ಮೇಲೆ ನಡೆದಿರೋವಂಥ ದೌರ್ಜನ್ಯಗಳನ್ನು ಅದರಲ್ಲಿ ನ್ಯಾಯ ಕೇಳಿ ನಾವು ಕೊಂದವರು ಯಾರು ಆಂದೋಲನದ ಮೂಲಕ ಡಿಸೆಂಬರ್ 16 ಅಂದರೆ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಬೆಳ್ತಂಗಡಿಯಲ್ಲಿ ಒಂದು ಮಹಿಳಾ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅದು ಒಂದು ಬಹಿರಂಗ ಸಭೆ ಕೂಡ ಇದೆ. ಮತ್ತು ಅದರಲ್ಲಿ ನಾವು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದೀವಿ ಮತ್ತು SITನ ಆಗ್ರಹ ಮಾಡ್ತಾ ಇದ್ದೀವಿ. ಏನು SIT ತನಿಖೆ ಆಗ್ತಾ ಇದೆ ಅದು ನ್ಯಾಯಯುತವಾಗಿ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು, ಮತ್ತು ಸಮಗ್ರ ತನಿಖೆಯನ್ನು ಮಾಡಬೇಕು. ಇಷ್ಟರವರೆಗೂ ಅದು ಎಲ್ಲೋ ಯಾರು ದೂರುದಾರರಿದ್ದಾರೆ ಮತ್ತು ಸಾಕ್ಷಿದಾರರಿದ್ದಾರೆ ಅವರನ್ನೇ ಆರೋಪಿಯನ್ನಾಗಿ ಮಾಡೋ ಅಂಥ ಪ್ರಯತ್ನಗಳು ನಡೆದಿದೆ. ಅದನ್ನು ನಡೆಸಬಾರ್ದು. ಯಾರು ಹೋರಾಟ ಮಾಡ್ತಾರೆ ಅಂಥವ್ರನ್ನೇ ಆರೋಪಿಗಳನ್ನಾಗಿ ಮಾಡಿರೋ ಅಂಥದ್ದು ನಡಿಬಾರ್ದು ಇನ್ನು ಮುಂದೆನಾದ್ರೂ. ಮತ್ತು ಯಾರು ಇವಾಗ ನಾವೇನು ಆಗ್ರಹಗಳನ್ನು ಮಾಡ್ತಾ ಇದ್ದೀವಿ, ಸಮಗ್ರ ತನಿಖೆ ಆಗಬೇಕು ಅಂತ, ಅದನ್ನು ಮಾಡಬೇಕು. ಮತ್ತು ಅಲ್ಲಿ ಸಾಕ್ಷಿ ಹೇಳೋಕ್ಕೆ ಮತ್ತು ದೂರು ಕೊಡೋಕ್ಕೆ ಬರೋ ಅಂಥವರಿಗೆ ಒಂದು ಭಯಮುಕ್ತ ವಾತಾವರಣ ಕಲ್ಪಿಸಬೇಕು SIT. ಮತ್ತು SIT ಮುಖ್ಯ ಅಧಿಕಾರಿಗಳೇನಿದ್ದಾರೆ, ಮುಖ್ಯಸ್ಥರು, ಅವರು ಬೆಳ್ತಂಗಡಿಯಲ್ಲಿ ಬಂದು ಕೂತ್ಕೋಬೇಕು.
ಅಲ್ಲಿ ಅವರು ಸರಿಯಾಗಿ ತನಿಖೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. SIT ಒಳಗಡೆ ಯಾವ ಅಧಿಕಾರಿಗಳು ಬೆದರಿಕೆ ಹಾಕ್ತಾ ಇದ್ದಾರೆ ಅಂಥವ್ರನ್ನ ತೆಗಿಬೇಕು SITಯಿಂದ ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಮತ್ತು ಅವರು ಯಾವುದೇ ಸರ್ಕಾರದ ಒತ್ತಡಗಳಿಗೂ ಮಣಿಬಾರ್ದು, ಹಾಗೆ ಹೊರಗಡೆಯಿಂದ ಅವ್ರಿಗೆ ಬರ್ತಿರೋ ಒತ್ತಡಗಳಿಗೂ ಅವ್ರು ಮಣಿಬಾರ್ದು ಅಂತ ಹೇಳಿ ನಾವು ಕೊಂದವರು ಯಾರು ಆಂದೋಲನದ ಮೂಲಕ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.